ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 65ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಪ್ರಿಯಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಎಂಜಾಯ್ ಮಾಡ್ತಾ ಇರ್ತಾಳೆ. ಬಿಸ್ನೆಸ್ ಪ್ರಾಜೆಕ್ಟ್ ಅವರಿಗೆ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದ ಪ್ರಿಯನಿಗೆ ನಿರಾಶೆ ಆಯಿತು. ಅವಳ ಗಂಡ ತುಂಬ ಅಪ್ಸೆಟ್ ಆಗಿ ವಾಪಸ್ ಹೋಗೋಣ ಹೇಳ್ತಾನೆ. ಪ್ರಿಯಾ ಹೇಳ್ತಾಳೆ, ನಾವು ಸ್ವಲ್ಪ ಟೈಮ್ ಇದ್ದು ಹೋಗೋಣ, ಹನಿಮೂನ್ ಎಂಜಾಯ್ ಮಾಡಲೇ ಇಲ್ಲ ನಾವು, ಪ್ಲೀಸ್ ಇರೋಣ ಹೇಳ್ತಾಳೆ. ನೋ, ನನ್ನಿಂದ ಇರೋಕೆ ಆಗಲ್ಲ, ಇವತ್ತೇ ಹೋಗೋಣ ಹೇಳ್ತಾನೆ. ಪ್ರಿಯಾನಿಗೆ ಬೇಜಾರಾಗುತ್ತೆ. ಇದೆಲ್ಲ ಆಗಿರೋದು ಆ ಮೂಗಿ ಶಾಪದಿಂದನೇ. ಮಮ್ಮಿಗೂ ಬೇಜಾರು ಮಾಡಿ ಬಂದಿದ್ದೀನಿ, ಅವರು ಯಾರು ನನಗೆ ಒಳ್ಳೇದಾಗಲಿ ಅಂತ ಹೇಳಲ್ಲ ಅಂತ ಬೈಕೋತಾ ಬ್ಯಾಗ್ ಪ್ಯಾಕ್ ಮಾಡ್ತಾಳೆ. ಆ ಪ್ರಾಜೆಕ್ಟ್ ಮೈಥಿಲಿ ಅವರಿಗೆ ಸಿಗುತ್ತೆ. ಮೈಥಿಲಿ ಸ್ವಿಟ್ಜರ್ಲ್ಯಾಂಡ್ ಹೋಗದೇ ಇದ್ದರೂ ಬೇರೆಯವರನ್ನು ಕಳಿಸಿಕೊಟ್ಟಿರ್ತಾಳೆ. ಈ ವಿಷಯನ ಮನೆಯವರಿಗೂ ಯಾರಿಗೂ ತಿಳಿಸಿರಲಿಲ್ಲ. ಇದಕ್ಕೆಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಮಾಲ್ಡೀವ್ಸ್ನಲ್ಲಿ ರಾಘವ್ ಮತ್ತು ಅವಳನ್ನು ನೋಡಿಕೊಂಡವರು. ಈ ಪ್ರಾಜೆಕ್ಟ್ ಸಿಕ್ಕಿದ್ರೆ ಬೆಸ್ಟ್ ಬಿಸ್ನೆಸ್ ಐಕಾನ್ ಅವಾರ್ಡ್ ಸಿಗುವ ಚಾನ್ಸ್ ಇರುವುದರಿಂದ ಅವರು ಹೆಲ್ಪ್ ಮಾಡ್ತಾರೆ. ಈ ಪ್ರಾಜೆಕ್ಟ್ ಸಿಕ್ಕಿರೋದು ಮೈಥಿಲಿಗೆ ತುಂಬ ಖುಷಿಯಾಗುತ್ತೆ. ಈ ವಿಷಯನ ಮನೆಯಲ್ಲಿ ಹೇಳಿದರೆ ತುಂಬಾ ಖುಷಿ ಪಡ್ತಾರೆ. ಎಸ್ಪೆಷಲಿ ಅತ್ತೆ ತುಂಬಾ ಖುಷಿ ಪಡ್ತಾರೆ. ಈ ಮೂಮೆಂಟ್ನ ಸೆಲೆಬ್ರೇಟ್ ಮಾಡಬೇಕು, ಆಫೀಸ್ನಲ್ಲಿ ಚಿಕ್ಕ ಪಾರ್ಟಿ ಅರೇಂಜ್ ಮಾಡಿ ಎಲ್ಲರಿಗೂ ತಿಳಿಸ್ಬೇಕು ಇದನ್ನು ಅಂತ ಪಾರ್ಟಿ ಅರೇಂಜ್ ಮಾಡ್ತಾಳೆ. ರಾಘವ್ ಕೇಳ್ತಾನೆ, ಸಡನ್ ಆಗಿ ಪಾರ್ಟಿ ಅರೇಂಜ್ ಮಾಡಿರೋ ಉದ್ದೇಶ ಏನು? ಅದು ನೀನು ಲೀವ್ನಲ್ಲಿ ಇದ್ದಾಗ ಒಂದು ಸರ್ಪ್ರೈಸ್ ಅನೌನ್ಸ್ಮೆಂಟ್ ಇದೆ. ಹೋ, ಮೇಡಮ್ ಏನೋ ಮಾಡಿದ್ದಾರೆ ಅಂತ ರಾಘವ್ ಹೇಳ್ತಾನೆ. ಮೈಥಿಲಿ ನಗ್ತಾ ದೇವಿ ರೂಮ್ಗೆ ಹೋಗ್ತಾಳೆ. ಚಿಕ್ಕಮ್ಮ, ಈಗ ಹೇಗಿದ್ದೀರಿ? ಆರಾಮಾಗಿದ್ದೀನಿ ಮೈತು, ನಿನ್ನಿಂದ ನಾನಿವತ್ತು ಬದುಕಿದೆ. ನಿನ್ನಿಂದ ತಿಳಿತು ಮಗಳೇ, ಮಕ್ಕಳನ್ನು ಭೇದ ಭಾವ ಮಾಡಿ ನೋಡ್ಕೋಬಾರ್ದು ಅಂತ. ನಾವು ಯಾರ ಮೇಲೆ ಹೆಚ್ಚು ನಿರೀಕ್ಷೆ ಪ್ರೀತಿ ಇಡ್ತೇವೋ ಅವರಿಂದನೇ ನಮಗೆ ಅತಿಯಾದ ನೋವು ಮತ್ತು ಪಾಠ ಸಿಗೋದು. ಥ್ಯಾಂಕ್ಸ್ ಮೈಥಿಲಿ, ನಾನು ಮಾಡಿರೋ ತಪ್ಪನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ. ಅಯ್ಯೋ ಚಿಕ್ಕಮ್ಮ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಬಿಡಿ ಅದೆಲ್ಲ. ನೀವು ಹುಷಾರಾದ್ರಲ್ಲ ಅಷ್ಟೇ ಸಾಕು. ಆದರೂ ತುಂಬ ಹೆವಿ ಕೆಲಸ ಮಾಡಬೇಡಿ. ಆಯಿತು ಮೈತು, ನಾಳೆ ನಾನು ಆಫೀಸ್ ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ. ಆಯಿತು ಮೈತು, ಜಾಸ್ತಿ ಓಡಾಡಬೇಡಿ. ಸರಿ, ಮಲ್ಕೊಳ್ಳಿ. ಇವತ್ತು ಚಿಕ್ಕಪ್ಪ ನಿಮ್ಮ ಜೊತೆ ಇರ್ತಾರೆ. ಆಯಿತು ಹೇಳ್ತಾಳೆ ದೇವಿ. ಮೈಥಿಲಿ ಹೋಗಿ ಶಂಕರಪ್ಪ ಅವರಿಗೆ ಹೇಳ್ತಾಳೆ, ಚಿಕ್ಕಪ್ಪ, ಇವತ್ತು ನೀವು ಚಿಕ್ಕಮ್ಮ ರೂಮ್ನಲ್ಲಿ ಮಲ್ಕೊಳ್ಳಿ, ನಾನು ನನ್ನ ರೂಮ್ನಲ್ಲಿ ಇರ್ತೀನಿ, ಕೆಲಸ ಇದೆ ಸ್ವಲ್ಪ ಹೇಳ್ತಾಳೆ. ಆಯಿತು ಮಗಳೇ ಹೇಳಿ ಶಂಕರಪ್ಪ ಹೋಗ್ತಾರೆ. ರಾಘವ್ ರೂಮ್ನಲ್ಲಿ ಮೊಬೈಲ್ ನೋಡ್ತಾ ಇರ್ತಾನೆ. ಡೋರ್ ಓಪನ್ ಆದಾಗ ನೋಡ್ತಾನೆ. ಮೈಥಿಲಿನ ನೋಡಿ, ಏನಮ್ಮ ಅವರೇ ಈ ಕಡೆ ಬಂದಿದ್ದೀರಿ, ಯಾಕೆ ಬರಬಾರ್ದಾ ಅಂತ ಕೇಳ್ತಾಳೆ ಮೈಥಿಲಿ. ಹಾಗಲ್ಲ, ನೀನು ಚಿಕ್ಕಮ್ಮ ಜೊತೆ ಮಲಗ್ತಿದ್ದೆ ಅಲ್ವಾ, ಇವತ್ತು ಇಲ್ಲಿ ಬಂದಿದ್ದೀಯಾ, ಅದಕ್ಕೆ ಕೇಳಿದೆ ಹೇಳ್ತಾನೆ. ಸ್ವಲ್ಪ ಕೆಲಸ ಇದೆ ನಿನ್ನ ಜೊತೆ, ಅದಕ್ಕೆ ಬಂದೆ ಹೇಳ್ತಾಳೆ. ಹೌದಾ ಮೇಡಮ್, ಏನು ಕೆಲಸ ಹೇಳಿ ಹೇಳ್ತಾನೆ. ಆಗ ಮೈಥಿಲಿ ರಾಘವ್ ಪಕ್ಕ ಮಲ್ಕೊಳ್ತಾಳೆ. ರಾಘವ್ ಕಾಲ್ ಮೇಲೆ ತಲೆ ಇಟ್ಟು ಅವನ ಕೈ ಹಿಡ್ಕೊತಾಳೆ. ಹೋ ಅಮ್ಮ, ಅವರು ಏನು ರೊಮ್ಯಾಂಟಿಕ್ ಮೂಡ್ನಲ್ಲಿದ್ದೀರಾ ಕೇಳ್ತಾನೆ ರಾಘವ್. ಹಾಗೇನಿಲ್ಲ ರಾಘವ್, ತುಂಬ ದಿನ ಆಯ್ತಲ್ವಾ ನಿನ್ನ ಜೊತೆ ಹೀಗೆ ಇರದೆ, ಹಾಗೆ ಪಾರ್ಟಿ ಬಗ್ಗೆ ಡಿಸ್ಕಸ್ ಮಾಡೋಕೆ ಇದೆ. ಹಾಂ, ಆಫೀಸ್ ಕೆಲಸದ ಬಗ್ಗೆ ಈಗ ಡಿಸ್ಕಸ್ ಬೇಕಾ ಹೇಳಿ ರಾಘವ್ ಮೈಥಿಲಿ ಹಣೆಗೆ ಕಿಸ್ ಕೊಡ್ತಾನೆ. ಸ್ವಲ್ಪ ಮಾತಾಡೋಣ, ಎಲ್ರಿಗೂ ಇನ್ವೈಟ್ ಮಾಡಿದ್ದೀನಿ, ಅತ್ತೆ ಚಿಕ್ಕಮ್ಮ ಚಿಕ್ಕಪ್ಪನೂ ಕರ್ಕೊಂಡು ಹೋಗೋಣ. ಅವರೆಲ್ಲ ಯಾಕೆ ಕೇಳ್ತಾನೆ ರಾಘವ್. ಬೇಕು, ಅವರು ಎಂಜಾಯ್ ಮಾಡಲಿ ಹೇಳ್ತಾಳೆ. ಸರಿ, ಈಗ ನಾವು ಮಲ್ಕೊಳ್ಳೋಣ ಹೇಳ್ತಾನೆ ರಾಘವ್. ಓಕೆ ಹೇಳಿ ಮಲ್ಕೊಳ್ತಾರೆ. ಪ್ರಿಯಾ ಬೇಜಾರಿನಲ್ಲಿ ಗಂಡನ ಜೊತೆ ಮುನಿಸಿಕೊಂಡು ಫ್ಲೈಟ್ ಹತ್ತುತ್ತಾಳೆ. ಮಾರ್ನಿಂಗ್ ಮನೆ ರೀಚ್ ಆಗಿ ಇಬ್ಬರು ಅಪ್ಸೆಟ್ನಲ್ಲಿ ಮಲ್ಕೊಳ್ತಾರೆ. ಪ್ರಿಯಾ ಅತ್ತೆ ಮಾವ ಬಂದು ಕೇಳ್ತಾರೆ, ಏನಿಬ್ರು ಮೂಡ್ ಔಟ್ನಲ್ಲಿ ಇದ್ದೀರಿ, ಏನಾಯಿತು? ಆಗ ಪ್ರಿಯಾ ಗಂಡ ಹೇಳ್ತಾನೆ, ಪ್ರಾಜೆಕ್ಟ್ ಮಿಸ್ ಆಯಿತು. ಹೌದಾ, ಯಾರಿಗೆ ಸಿಕ್ತು? ರಾವ್ ಕಂಪನಿಗೆ.
ಅದನ್ನು ಕೇಳಿ ಪ್ರಿಯಾ ತಲೆ ತಿರುಗಿ ಬೀಳ್ತಾಳೆ. ಎಲ್ಲರೂ ಪ್ರಿಯಾನಿಗೆ ಎಬ್ಬಿಸ್ತಾರೆ. ಆದರೂ ಪ್ರಜ್ಞೆ ಬರಲ್ಲ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಡ್ಮಿಟ್ ಮಾಡ್ಕೋತಾರೆ. BP ಹೈ ಆಗಿದೆ ಹೇಳ್ತಾರೆ ಡಾಕ್ಟರ್. ಪ್ರಿಯಾ ಗಂಡನ ಮನೆಯವರು ತವರು ಮನೆಗೆ ಕಾಲ್ ಮಾಡಿ ಹೇಳ್ತಾರೆ. ಶಂಕರಪ್ಪ ಈ ವಿಷಯನ ಯಾರಿಗೂ ಹೇಳಲ್ಲ. ಯಾರೂ ಪ್ರಿಯಾನ ನೋಡೋಕೆ ಹೋಗಲ್ಲ. ಪ್ರಿಯಳಿಗೆ ಪ್ರಜ್ಞೆ ಬರುತ್ತೆ. ಅವಳ ಅತ್ತೆ ಮಾವ ಪಕ್ಕದಲ್ಲಿರ್ತಾರೆ. ಯಾಕೆ ಅಷ್ಟು ಟೆನ್ಷನ್ ತಗೊಂಡೆ ಕೇಳ್ತಾರೆ. ಏನಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ನನ್ನ ಖುಷಿಗೆ ಯಾವಾಗಲೂ ಆ ಮೂಗಿನೇ ಅಡ್ಡ ಬರೋದು. ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಅವಳು ನನಗೆ ಅಡ್ಡ ಬರ್ತಾಳೆ. ಅವಳಿಗೆ ಸರಿಯಾಗಿ ಬೈದು ಕೋಪ ತೀರಿಸ್ಕೊಳ್ಬೇಕು ಅಂತ ಯೋಚಿಸ್ತಾಳೆ. ಇತ್ತ ಮೈಥಿಲಿ ಮನೆಯವರನ್ನೆಲ್ಲ ಕರ್ಕೊಂಡು ಪಾರ್ಟಿಗೆ ಹೋಗ್ತಾಳೆ. ಶಂಕರಪ್ಪ ಮತ್ತು ದೇವಿ ಹೇಳ್ತಾರೆ, ನಾವು ಯಾಕೆ ಮೈತು, ನೀವು ಹೋಗಿ ಬನ್ನಿ ಹೇಳ್ತಾರೆ. ನೀವು ಬಂದರೆ ಏನಾಗುತ್ತೆ, ಸುಮ್ಮನೆ ಇರಿ, ಫ್ಯಾಮಿಲಿ ಎಲ್ಲ ಇರಬೇಕು ಹೇಳ್ತಾಳೆ ಮೈಥಿಲಿ. ಆಫೀಸ್ಗೆ ಹೋದಾಗ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾರೆ ಇವರನ್ನು. ಮೈಥಿಲಿ ಎಲ್ಲರಿಗೂ ವೆಲ್ಕಮ್ ಮಾಡಿ ಪಾರ್ಟಿ ಅರೇಂಜ್ ಮಾಡಿರೋ ಉದ್ದೇಶ ರಿವೀಲ್ ಮಾಡ್ತಾಳೆ. ನಮ್ಮ ಕಂಪನಿ ದೊಡ್ಡ ಪ್ರಾಜೆಕ್ಟ್ ಪಡ್ಕೊಂಡಿದೆ. ಈ ಪ್ರಾಜೆಕ್ಟ್ನಲ್ಲಿ ನಮ್ಮ ಕಂಪನಿಗೆ ಬೆಸ್ಟ್ ಬಿಸ್ನೆಸ್ ಅವಾರ್ಡ್ ಸಿಗುವ ಚಾನ್ಸ್ ಇದೆ ಹೇಳ್ತಾಳೆ. ಎಲ್ಲರಿಗೂ ಶಾಕ್ ಮತ್ತು ಖುಷಿ. ರಾಘವ್ ಮತ್ತು ಅರುಂಧತಿಯವರು ಮೈಥಿಲಿನ ಶಾಕ್ನಲ್ಲಿ ನೋಡ್ತಾರೆ. ಎಲ್ಲರೂ ಜೋರಾಗಿ ಕ್ಲಾಪ್ ಮಾಡ್ತಾರೆ. ಸ್ವಿಟ್ಜರ್ಲ್ಯಾಂಡ್ಗೆ ನಮ್ಮ ಪರವಾಗಿ ಮಹೇಶ್ ಅವರನ್ನು ಕಳಿಸಿದ್ದೆ. ಈ ವಿಷಯ ಸರ್ಪ್ರೈಸ್, ಯಾರಿಗೂ ಹೇಳಿರಲಿಲ್ಲ. ಇದಕ್ಕೆ ಸಪೋರ್ಟ್ ಮಾಡಿದ್ದು ನನ್ನ ಅಂಕಲ್ ಮಹೇಶ್ಗೆ ಹಾರ್ಟ್ಲಿ ಥ್ಯಾಂಕ್ಸ್. ಮಹೇಶ್ ನಮ್ಮ ಕಂಪನಿಗೆ ನ್ಯೂ ಎಂಪ್ಲಾಯ್. ಅವರು ಜಾಯ್ನ್ ಆಗಿರೋದು ಯಾರಿಗೂ ಗೊತ್ತಿಲ್ಲ. ಈ ವಿಷಯಕ್ಕೆ ರಾಘವ್ ಆ್ಯಂಡ್ ಅರುಂಧತಿ ಮೇಡಮ್ ಅವರ ಹತ್ರ ಸಾರಿ ಕೇಳ್ತೀನಿ ಹೇಳಿ ಅವರ ಮುಖ ನೋಡ್ತಾಳೆ. ಅರುಂಧತಿ ಅವರು ಆನಂದ ಬಾಷ್ಪದಿಂದ ನೋ ಅಂತ ಹೇಳ್ತಾರೆ. ಎಲ್ಲ ಎಂಪ್ಲಾಯಿಗೂ ಥ್ಯಾಂಕ್ಸ್. ನೀವು ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕಾಗಿದೆ. ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಮಾಡುವ ಯೋಚನೆ ಇದೆ. ಎಲ್ಲರೂ ನಮ್ಮ ರಾವ್ ಕಂಪನಿ ವರ್ಲ್ಡ್ ಬೆಸ್ಟ್ ಕಂಪನಿ ಅನ್ನೋ ಟೈಟಲ್ ಬರೋ ಹಾಗೆ ನಾವೆಲ್ಲ ಎಫರ್ಟ್ ಹಾಕಬೇಕಿದೆ. ಎಸ್ ಹೇಳಿ ಎಲ್ಲರೂ ಹೇಳ್ತಾರೆ. ಓಕೆ, ಪಾರ್ಟಿ ಎಂಜಾಯ್ ಮಾಡಿ ಹೇಳಿ ಮಾತು ಮುಗಿಸ್ತಾಳೆ ಮೈಥಿಲಿ. ಮೈಥಿಲಿ ತಿರುಗಿ ಬರುವಾಗಲೇ ಅರುಂಧತಿಯವರು ಮೈಥಿಲಿನ ಅಪ್ಪಿಕೊಂಡು ಅಳ್ತಾರೆ. ಅತ್ತೆ ಏನಾಯಿತು, ಕಂಟ್ರೋಲ್ ಮಾಡ್ಕೊಳ್ಳಿ ಹೇಳ್ತಾಳೆ. ನಮ್ಮ ಕನಸನ್ನು ನೀನು ನನಸು ಮಾಡ್ತಾ ಇದ್ದೀಯ, ನಿಂಗೆ ಹೇಗೆ ಥ್ಯಾಂಕ್ಸ್ ಹೇಳಿ. ಆಗ ರಾಘವ್ ಹೇಳ್ತಾನೆ, ಗ್ರೇಟ್ ನೀನು ಮೈತು, ಒಬ್ಳೇ ಇಷ್ಟೆಲ್ಲ ಮಾಡಿದ್ದೀಯ. ಇಲ್ಲ ರಾಘವ್, ಮಾಲ್ಡೀವ್ಸ್ನಲ್ಲಿ ನಮಗೆ ಹೆಲ್ಪ್ ಮಾಡಿದ್ರು ಅಲ್ವಾ, ಅವರು ನನಗೆ ಎನ್ಕರೇಜ್ ಮಾಡಿದ್ದು. ನಾವು ಇಬ್ಬರು ಸ್ವಿಟ್ಜರ್ಲ್ಯಾಂಡ್ ಹೋಗೋದು ಕ್ಯಾನ್ಸಲ್ ಮಾಡಿರೋದು ಅವರಿಗೆ ಹೇಳಿದಾಗ ಅವರು ಈ ಥರ ಪ್ಲ್ಯಾನ್ ಹೇಳಿದರು, ಫೋರ್ಸ್ ಮಾಡಿದರು, ಹಾಗೆ ಮಹೇಶ್ನ ಕಳಿಸಿದ್ದು ಹೇಳ್ತಾಳೆ. ಅವರಿಗೆ ಈಗಲೇ ಥ್ಯಾಂಕ್ಸ್ ಹೇಳಬೇಕು ಹೇಳ್ತಾರೆ ಅರುಂಧತಿ ಅವರು. ಹ್ಞೂ ಅತ್ತೆ ಹೇಳಿದ್ದೀನಿ, ಅವರಿಗೆ ಇಂಡಿಯಾಗೆ ಬರೋಕ್ಕೆ ಹೇಳಿದ್ದೀನಿ. ಅವಾರ್ಡ್ ನಿಮಗೆ ಸಿಗಬೇಕು, ಆಗ ಖಂಡಿತ ಬರ್ತೀನಿ ಹೇಳಿದ್ದಾರೆ. ಎಲ್ಲರ ಮುಖದಲ್ಲೂ ಖುಷಿಯ ನಗು. ಶಂಕರಪ್ಪ ಹೇಳ್ತಾರೆ, ನೋಡು ಮಕ್ಕಳು ಅಂದರೆ ಹೀಗೆ. ನಿನ್ನ ಮಗಳು ಇದ್ಲು, ಸುತ್ತಾಡೋಕ್ಕೆ ಹೋಗಿದ್ದಾಳೆ. ನಿಂಗೆ ಹುಷಾರಿಲ್ಲ, ಆಪ್ರೇಷನ್ ಇದೆ ಅಂತ ಗೊತ್ತಿದ್ದು ಅವಳು ಒಬ್ಳು ಮಗಳ ತಲೆ ಮೇಲೆ ಹೊತ್ತುಕೊಂಡು ಮೆರೆಸ್ತಾ ಇದ್ದೆ. ಇವಳಿಗೆ ನೀನು ಎಷ್ಟೇ ಕಾಟ ಕೊಟ್ಟರು ಕೊನೆಗೆ ನಿನ್ನ ನೋಡ್ಕೊಳ್ಳೋಕ್ಕೆ ಅವಳೇ ಬೇಕಾಯಿತು ನಿಂಗೆ. ಅವಳು ಏನನ್ನೂ ಮನಸ್ಸಲ್ಲಿ ಇಟ್ಕೊಳ್ದೆ ನೋಡ್ಕೊಂಡ್ಳು. ಬೇರೆ ಯಾರೇ ಆಗಿದ್ರೂ ನಿನ್ನ ನೋಡ್ಕೊಳ್ತಾ ಇರಲಿಲ್ಲ. ಅಷ್ಟು ಕೆಟ್ಟವಳು ನೀನು. ಪಕ್ಕದ ಮನೆಯವರು ಒಬ್ಬರಾದರೂ ನಿನ್ನ ನೋಡೋಕ್ಕೆ ಬಂದಿದ್ದಾರಾ? ದೇವಿ ಕಣ್ಣಲ್ಲಿ ನೀರು ಬರುತ್ತೆ. ಮೈಥಿಲಿ ನೋಡ್ತಾಳೆ. ಹತ್ರ ಬಂದು ಏನಾಯಿತು ಚಿಕ್ಕಪ್ಪ ಅಂತ ಕೇಳ್ತಾಳೆ. ಏನಿಲ್ಲ ಮಗಳೇ, ಖುಷಿಗೆ ಕಣ್ಣೀರು ಬಂತು ಅವಳಿಗೆ ಅಂತ ಹೇಳ್ತಾನೆ. ಪ್ರಿಯಾನಿಗೆ ಈ ಪ್ರಾಜೆಕ್ಟ್ ಸಿಕ್ಕಿಲ್ಲ ಅಂತ ಬೇಜಾರಿಲ್ಲ ಅಲ್ವಾ ಅಂತ ಕೇಳ್ತಾಳೆ. ಅವಳು ನಮಗೆಲ್ಲ ನೋವು ಮಾಡಿ ಹೋಗಿರೋದಕ್ಕೆ ಅವಳಿಗೆ ಈ ನೋವು ಸಿಕ್ಕಿರೋದು ಹೇಳ್ತಾನೆ ಶಂಕರಪ್ಪ. ಬೇಜಾರು ಮಾಡ್ಕೋಬೇಡ ಅಪ್ಪ, ನಾವು ಮನೆಗೆ ಹೋಗೋಣ ಹೇಳ್ತಾಳೆ. ಆಯಿತು ಹೇಳಿ ಎಲ್ಲರೂ ಮನೆಗೆ ಹೋಗುವಾಗ ರಾಘವ್ ಹೇಳ್ತಾನೆ, ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಆಯಿತು ಹೇಳಿ ಊಟ ಮಾಡೋಕ್ಕೆ ಹೋಗ್ತಾರೆ. ಎಲ್ಲರೂ ಅವರಿಗೆ ಇಷ್ಟದ ಫುಡ್ ತಿಂದು ಮನೆಗೆ ಹೋಗ್ತಾರೆ. ಮನೆಗೆ ವಾಪಸ್ ಬಂದಾಗ ರಾತ್ರಿ ಆಗಿತ್ತು. ಮನೆಯೊಳಗೆ ಶಾಂತಿ. ಪಾರ್ಟಿಯ ಗದ್ದಲ, ನಗು ಎಲ್ಲ ಹಠಾತ್ ಮೌನಕ್ಕೆ ಬಂದು ನಿಂತಂತಿತ್ತು. ಮೈಥಿಲಿ ಕೈಯಲ್ಲಿದ್ದ ಬ್ಯಾಗ್ ಇಟ್ಟು ಶೂ ತೆಗೆಯುತ್ತಾಳೆ.
ದೇವಿ ನಿಧಾನವಾಗಿ ಒಳಗೆ ನಡೆದು ಸೋಫಾದ ಮೇಲೆ ಕುಳಿತುಕೊಳ್ತಾಳೆ. ಕಣ್ಣುಗಳು ಊದಿಕೊಂಡಿವೆ. ಶಂಕರಪ್ಪ ಮೌನವಾಗಿ ಹೋಗಿ ಟಿವಿ ಆನ್ ಮಾಡ್ತಾರೆ. ನೋಡೋದಕ್ಕೆ ಅಲ್ಲ, ಮೌನ ಸ್ವಲ್ಪ ಹೋಗಲಿ ಎಂದು. ರಾಘವ್ ಮೈಥಿಲಿ ಅತ್ತ ನೋಡ್ತಾನೆ. ತುಂಬ ಹೆವಿ ಡೇ ಆಯಿತು ನಿಂಗೆ. ಹ್ಞೂ, ಆದರೆ ಮನಸ್ಸಿಗೆ ಶಾಂತಿ ಇದೆ. ಅದು ನಿನ್ನ ಗೆಲುವಿನ ಶಾಂತಿ. ಮೈಥಿಲಿ ಸ್ವಲ್ಪ ನಗ್ತಾಳೆ. ಅಷ್ಟರಲ್ಲಿ ದೇವಿ ಕರೆದಂತಾಗುತ್ತೆ. ಮೈತು. ಮೈಥಿಲಿ ತಕ್ಷಣ ಹತ್ತಿರ ಹೋಗ್ತಾಳೆ. ಏನು ಚಿಕ್ಕಮ್ಮ, ನಿನ್ನದು ನಿಜವಾಗ್ಲೂ ದೊಡ್ಡ ಮನಸ್ಸು ಮಗಳೇ. ಇವತ್ತು ಎಲ್ಲರ ಮುಂದೆ ನಿನ್ನ ಬಗ್ಗೆ ಮಾತಾಡೋಕೆ ನನಗೆ ಧೈರ್ಯ ಬರಲಿಲ್ಲ. ಮನೆಗೆ ಬಂದ ಮೇಲೆ ಹೇಳ್ತೀನಿ ಅಂದ್ಕೊಂಡೆ. ಮೈಥಿಲಿ ಮೌನವಾಗಿ ಕುಳಿತುಕೊಳ್ತಾಳೆ. ಪ್ರಿಯಾ ಬಗ್ಗೆ ಇಟ್ಟ ನನ್ನ ತಪ್ಪು ಭರವಸೆ. ಅವಳನ್ನೇ ಮಗಳು ಅಂದುಕೊಂಡು ನಿನ್ನ ಕಡೆಗಣಿಸಿದೆ. ಆದರೆ ಅವಳು ನನ್ನ ನೆಗ್ಲೆಕ್ಟ್ ಮಾಡಿ ಹೋದ್ಲು. ಚಿಕ್ಕಮ್ಮ, ಅವಳ ಬಗ್ಗೆ ನೀವು ಯೋಚಿಸಬೇಡಿ. ಅವಳೇ ಅರ್ಥ ಮಾಡ್ಕೋಬೇಕು. ಅವಳು ಬದಲಾಗ್ತಾಳಾ? ಮೈಥಿಲಿ ಸ್ವಲ್ಪ ಕ್ಷಣ ಯೋಚನೆ ಮಾಡಿ, ಬದಲಾವಣೆ ನೋವಿನಿಂದಲೇ ಬರೋದು. ಅವಳಿಗೆ ಎಷ್ಟು ಬೇಕೋ ಅಷ್ಟು ಪಾಠ ಸಿಕ್ಕಿದೆ. ದೇವಿ ಕಣ್ಣೀರನ್ನು ಒರೆಸಿಕೊಳ್ತಾ, ನೀನು ನನ್ನ ಮಗಳು ಅಲ್ಲ, ದೇವರು ಕಳಿಸಿದ ಉತ್ತರ. ಆ ಮಾತಿಗೆ ಮೈಥಿಲಿ ಕೈ ಹಿಡಿದು, ನಾವು ಮಲ್ಕೊಳ್ಳೋಣ. ಡಾಕ್ಟರ್ ಹೇಳಿದ್ರು ನೀವು ಹೆಚ್ಚು ಯೋಚನೆ ಮಾಡಬಾರ್ದು. ಆಯಿತು. ಮೈಥಿಲಿ ಹೊರಗೆ ಬರ್ತಾಳೆ. ರಾಘವ್ ಬಾಗಿಲ ಹತ್ತಿರ ನಿಂತಿದ್ದಾನೆ. ಎಲ್ಲ ಓಕೆ? ಹೌದು. ಸ್ವಲ್ಪ ಹಗುರ ಆಯಿತು ಅವರಿಗೆ. ನಿಂಗೆ? ನನಗೂ. ಅವರಿಬ್ಬರು ತಮ್ಮ ರೂಮ್ಗೆ ಹೋಗ್ತಾರೆ. ಲೈಟ್ ಆಫ್ ಮಾಡಿದ ಮೇಲೆ ಕೂಡ ನಿದ್ದೆ ಬರಲ್ಲ. ರಾಘವ್ ನಿಧಾನವಾಗಿ, ಪ್ರಿಯಾ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನಿರೀಕ್ಷೆ ಮಾಡಿದ್ದೀಯಾ? ಅವಳಿಗೆ ಪ್ರಾಜೆಕ್ಟ್ ಸಿಕ್ಕಿಲ್ಲ ಅಂತ ಅಲ್ಲೇ ನಿಲ್ಲಲ್ಲ ಅನಿಸುತ್ತೆ. ಮೈಥಿಲಿ ಉಸಿರು ಬಿಡ್ತಾಳೆ. ನನಗೂ ಅದೇ ಭಯ. ಇತ್ತ ಹಾಸ್ಪಿಟಲ್ನಲ್ಲಿ ಪ್ರಿಯಾ ಕಣ್ಣು ತೆಗೆಯುತ್ತಾಳೆ. ಸುತ್ತೆಲ್ಲ ವೈಟ್ ಮೆಡಿಸಿನ್ ವಾಸನೆ. ಅತ್ತೆ ಕೈ ಹಿಡಿದು ಕೂತಿದ್ದಾರೆ. ಇನ್ನೂ ತಲೆ ಸುತ್ತುತ್ತಿದೆಯಾ? ಸ್ವಲ್ಪ. ಡಾಕ್ಟರ್ ಹೇಳಿದ್ದಾರೆ ಟೆನ್ಷನ್ ಬೇಡ ಅಂತ. ಪ್ರಿಯಾ ಕಣ್ಣು ಮುಚ್ಚಿಕೊಳ್ತಾಳೆ. ಮನಸ್ಸಿನಲ್ಲಿ ಒಂದೇ ಮಾತು ಅವಳಿಂದ, ಎಲ್ಲ ಅವಳಿಂದಲೇ. ಮೊಬೈಲ್ ತೆಗೆದು ನೋಡ್ತಾಳೆ. ನೋಟಿಫಿಕೇಶನ್ ಇಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ ರಾವ್ ಕಂಪೆನಿ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಪಡೆದುಕೊಂಡಿದೆ. ಕಂಗ್ರ್ಯಾಚುಲೇಷನ್ಸ್ ಮೈಥಿಲಿ ರಾವ್ ಅನ್ನೋ ಬ್ರೇಕಿಂಗ್ ನ್ಯೂಸ್. ಪ್ರಿಯಾ ಕೈ ನಡುಗುತ್ತೆ. ಕಣ್ಣು ತುಂಬಿ ಬರುತ್ತೆ. ಈ ಬಾರಿ ದುಃಖಕ್ಕಿಂತ ಕೋಪ ಜಾಸ್ತಿ. ಅವಳನ್ನೇ ಗೆಲ್ಲಿಸ್ಬೇಕಾ ದೇವರಿಗೆ? ಹಲ್ಲು ಕಚ್ಚಿಕೊಂಡು, ಈ ಸಲ ಸುಮ್ಮನೆ ಬಿಡಲ್ಲ ಮೈಥಿಲಿ. ನನ್ನ ಸೋಲಿಗೆ ನಿನ್ನ ಖುಷಿ ಕಾರಣ ಅಂತ ನಿನಗೆ ತೋರಿಸ್ತೀನಿ. ಮೈಥಿಲಿ ನಿದ್ದೆಗೆ ಜಾರುತ್ತಿದ್ದರೂ ಮನಸ್ಸು ಮಾತ್ರ ಎಚ್ಚರ. ಪ್ರಿಯಾಳ ಮುಖ ಕಣ್ಣ ಮುಂದೆ ಮಿಂಚಿ ಹೋಗುತ್ತಿತ್ತು. ರಾಘವ್ ಮೃದುವಾಗಿ ಕೇಳ್ತಾನೆ, ಏನು ಯೋಚನೆ? ಏನೋ ಅನ್ಸುತ್ತೆ ರಾಘವ್. ಇದು ಇಲ್ಲಿಗೆ ಮುಗಿಯಲ್ಲ. ನಾನು ಇದ್ದೀನಲ್ಲ, ನೀನು ಒಬ್ಬಳೇ ಅಲ್ಲ. ಅವಳ ಕೈ ಹಿಡಿದುಕೊಂಡೇ ಅವನು ನಿದ್ರೆಗೆ ಜಾರ್ತಾನೆ. ಮೈಥಿಲಿ ಮಾತ್ರ ಇನ್ನೂ ಎಚ್ಚರ. ಮರುದಿನ ಬೆಳಿಗ್ಗೆ ಹಾಸ್ಪಿಟಲ್ನಲ್ಲಿ ಪ್ರಿಯಾ ಬೆಡ್ನಿಂದ ಎದ್ದು ಕುಳಿತುಕೊಳ್ತಾಳೆ. ಡಾಕ್ಟರ್ ಫೈಲ್ ನೋಡಿ BP ಇನ್ನೂ ಹೈ ಇದೆ. ಇನ್ನೊಂದು ದಿನ ಅಬ್ಸರ್ವೇಷನ್ನಲ್ಲಿ ಇರಬೇಕು. ಅತ್ತೆ ನಿಟ್ಟುಸಿರು ಬಿಡ್ತಾರೆ. ಪ್ರಿಯಾ ಒಳಗೊಳಗೆ ಕುದಿಯುತ್ತಾಳೆ. ಒಂದು ದಿನ? ನನಗೆ ಬೇಕಿರೋದು ಒಂದು ಕಾಲ್. ಡಾಕ್ಟರ್ ಹೊರಗೆ ಹೋದ ಕೂಡಲೇ ಮೊಬೈಲ್ ತೆಗೆದು ಒಂದು ನಂಬರ್ ಡಯಲ್ ಮಾಡ್ತಾಳೆ. ಹಲೋ, ನಾನು ಪ್ರಿಯಾ. ಮತ್ತೆ ಸ್ವಲ್ಪ ಮೌನ. ಹೌದು, ನನಗೆ ನಿನ್ನ ಸಹಾಯ ಬೇಕು. ಕಣ್ಣುಗಳಲ್ಲಿ ತಣ್ಣನೆಯ ದೃಢತೆ. ಅವಳು ಮತ್ತೆ ಗೆಲ್ಲಬಾರದು. ಇತ್ತ ರಾವ್ ಕಂಪನಿಯಲ್ಲಿ ಬೆಳಗಿನ ಚಟುವಟಿಕೆ ಶುರು. ಮೈಥಿಲಿ ಆಫೀಸ್ಗೆ ಎಂಟರ್ ಆಗುತ್ತಿದ್ದಂತೆಯೇ ಎಲ್ಲರ ದೃಷ್ಟಿ ಅವಳ ಮೇಲೆ. ರಿಸೆಪ್ಷನ್ನಲ್ಲೇ ಮಹೇಶ್ ನಿಂತಿದ್ದಾನೆ. ಮೇಡಮ್, ಸ್ವಿಟ್ಜರ್ಲ್ಯಾಂಡ್ನಿಂದ ಕನ್ಫರ್ಮೇಷನ್ ಮೇಲ್ ಬಂದಿದೆ. ಗುಡ್. ಒಂದು ಚಿಕ್ಕ ವಿಷಯ ಹೇಳಿ. ಪ್ರಿಯಾ ಮೇಡಮ್ ಅವರ ಹೆಸರು ಮತ್ತೆ ಒಂದು ಕಡೆ ಮೆನ್ಷನ್ ಆಗಿದೆ. ಅವರು ಪ್ರೊಟೆಸ್ಟ್ ಫೈಲ್ ಮಾಡೋಕೆ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಮೈಥಿಲಿ ಮುಖ ಬದಲಾಗಲ್ಲ, ಆದರೆ ಕಣ್ಣು ಗಂಭೀರ. ಲೀಗಲ್ ಟೀಮ್ಗೆ ಹೇಳಿ, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇರಲಿ. ಓಕೆ ಮೇಡಮ್. ಅರುಂಧತಿ ಅವರು ಒಳಗೆ ಬರ್ತಾರೆ. ಮೈತು, ನಾನು ಕೇಳಿಸಿಕೊಂಡೆ ಮಹೇಶ್ ಹೇಳಿದ್ದು. ಆಗ ಮೈಥಿಲಿ, ಯಾರು ಏನೇ ಮಾಡಲಿ ನಾವು ಸರಿಯಾಗಿದ್ದೀವಿ. ನಿನ್ನ ಧೈರ್ಯ ನೋಡಿದರೆ ಹೆಮ್ಮೆ ಅನಿಸುತ್ತೆ.
ಧೈರ್ಯ ಅಲ್ಲ ಅತ್ತೆ, ಅನುಭವ. ಸಂಜೆ ಮೈಥಿಲಿ ದೇವಿ ರೂಮ್ಗೆ ಹೋಗ್ತಾಳೆ. ದೇವಿ ಕಿಟಕಿ ಹತ್ತಿರ ಕುಳಿತು ಹೊರಗೆ ನೋಡ್ತಾ ಇದ್ದಾಳೆ. ಚಿಕ್ಕಮ್ಮ, ಹೇಗಿದ್ದೀರಾ? ಇಂದು ಮನಸ್ಸು ವಿಚಿತ್ರ. ಯಾಕೆ? ಪ್ರಿಯಾ ನೆನಪಾಗ್ತಾ ಇದ್ದಾಳೆ. ಮೈಥಿಲಿ ಮೌನ. ಅವಳು ಕೋಪದಲ್ಲಿ ಏನಾದರೂ ಮಾಡ್ತಾಳಾ? ನಾವು ಭಯಪಡೋದು ಬೇಡ. ಸತ್ಯ ನಮ್ಮ ಕಡೆ ಇದೆ. ದೇವಿ ನಿಧಾನವಾಗಿ ತಲೆ ಆಡಿಸುತ್ತಾಳೆ. ಇತ್ತ ಹಾಸ್ಪಿಟಲ್ ಹೊರಗೆ ಒಂದು ಕಾರ್ ನಿಲ್ಲುತ್ತೆ. ಪ್ರಿಯಾ ಕಿಟಕಿಯಿಂದ ನೋಡ್ತಾಳೆ. ಕಾರ್ ಡೋರ್ ಓಪನ್. ಒಬ್ಬ ವ್ಯಕ್ತಿ ಇಳಿದು ಬರ್ತಾನೆ. ಮುಖ ಸ್ಪಷ್ಟವಾಗಿಲ್ಲ, ಕಣ್ಣಲ್ಲಿ ಚಾಣಾಕ್ಷತನ. ಪ್ರಿಯಾ ತುಟಿಯಲ್ಲಿ ಸಣ್ಣ ನಗು. ಗೇಮ್ ಶುರು ಆಯಿತು ಮೈಥಿಲಿ. ಕಾರಿಡಾರ್ನಲ್ಲಿ ಹೆಜ್ಜೆಗಳ ಶಬ್ದ. ಆ ವ್ಯಕ್ತಿ ನಿಧಾನವಾಗಿ ಪ್ರಿಯಾ ಬೆಡ್ ಹತ್ತಿರ ಬರ್ತಾನೆ. ಅತ್ತೆ ಮಾವ ಹೊರಗೆ ಮಾತಾಡ್ತಿರೋದನ್ನ ಖಚಿತಪಡಿಸಿಕೊಂಡು ಒಳಗೆ ನುಗ್ತಾನೆ. ನಿನ್ನ ಆರೋಗ್ಯ? ಪ್ರಿಯಾ ಕಣ್ಣೇರಿಸಿ ನೋಡ್ತಾಳೆ. ನನ್ನ ಆರೋಗ್ಯಕ್ಕಿಂತ ನನ್ನ ಕೋಪ ಜಾಸ್ತಿ ಡೇಂಜರ್. ಅವನು ಕುರ್ಚಿ ಎಳೆದು ಕುಳಿತುಕೊಳ್ತಾನೆ. ನಿನಗೆ ಏನು ಬೇಕು ಹೇಳು? ಮೈಥಿಲಿ ಒಂದೇ ಪದದಲ್ಲಿ ತೀಕ್ಷ್ಣವಾಗಿ ಹೇಳ್ತಾಳೆ. ಅವಳು ಈಗ ಹೈ ಪಿಕ್ನಲ್ಲಿ ಇದ್ದಾಳೆ. ನೇರವಾಗಿ ಹೊಡೆಯೋಕೆ ಆಗಲ್ಲ. ನನಗೆ ನೇರವಾಗಿ ಬೇಡ. ಅವಳ ಕೈಯಲ್ಲಿರೋದೆಲ್ಲ ಸಡಿಲ ಆಗಬೇಕು. ಕಂಪೆನಿ, ಮೊದಲು ಹೆಸರು, ನಂತರ ನಂಬಿಕೆ, ನಂತರ ಸಂಬಂಧ. ಅವನು ಸ್ವಲ್ಪ ನಗ್ತಾನೆ. ಪ್ಲ್ಯಾನ್ ಇದೆ, ಟೈಮ್ ಬೇಕು. ನನಗೆ ರಿಸಲ್ಟ್ ಬೇಕು. ಅದು ಖಂಡಿತ ಸಿಗುತ್ತೆ. ಆದರೆ ನೀನು ಶಾಂತ ಇರಬೇಕು. ಪ್ರಿಯಾ ತುಟಿಗಳನ್ನು ಕಚ್ಚಿಕೊಂಡು ತಲೆ ಆಡಿಸ್ತಾಳೆ. ಇತ್ತ ಕಂಪೆನಿಯಲ್ಲಿ ಮೈಥಿಲಿ ಕಾನ್ಫರೆನ್ಸ್ ರೂಮ್ನಲ್ಲಿ ಲೀಗಲ್ ಟೀಮ್ ಜೊತೆ ಕೂತಿದ್ದಾಳೆ. ಪ್ರಾಜೆಕ್ಟ್ ಫೈಲ್ಗಳು ಟೇಬಲ್ ಮೇಲೆ. ಪ್ರಿಯಾ ಸೈಡ್ನಿಂದ ಪ್ರೊಟೆಸ್ಟ್ ಬಂದರೆ, ನಾವು ಎಲ್ಲ ಅಗ್ರಿಮೆಂಟ್ಗಳನ್ನು ಟ್ರಾನ್ಸ್ಪರೆಂಟ್ ಇಟ್ಟಿದ್ದೀವಿ. ಒಳ್ಳೆಯದು. ಆದರೂ ಮೀಡಿಯಾ ಬರಬಹುದು. ಮೈಥಿಲಿ ಗಂಭೀರವಾಗಿ, ಮೀಡಿಯಾ ನಮ್ಮ ಪರವಾಗಿರೋ ಹಾಗೆ ನಾವೇ ನಡೆದುಕೊಳ್ಳಬೇಕು. ರಾಘವ್ ಒಳಗೆ ಬಂದು, ನಿನ್ನ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆಯಾ? ಈ ಸಲ ನಾನು ಪ್ರಿಪೇರ್ ಆಗಿದ್ದೀನಿ. ಅರುಂಧತಿ ಅವರು, ಈ ಮಾತು ಹೇಳೋದು ಸುಲಭ ಅಲ್ಲ ಮೈಥಿಲಿ. ನೀನು ನಿಜವಾಗ್ಲೂ ಬದಲಾಗಿದ್ದೀಯಾ? ಮೈಥಿಲಿ ಒಳಗೊಳಗೆ ಅಂದ್ಕೊಳ್ತಾಳೆ. ಬದಲಾವಣೆ ನನಗೆ ಪ್ರಿಯ ಕಲಿಸಿದ್ದಳು. ರಾತ್ರಿ ಮನೆ ಮೌನ. ದೇವಿ ಹಾಲ್ನಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾಳೆ. ಯಾವುದೇ ಕೆಟ್ಟ ದೃಷ್ಟಿ ಬಾರದಿರಲಿ. ಮೈಥಿಲಿ ಮೇಲ್ಮಹಡಿಯಲ್ಲಿ ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡು ಮೇಲ್ ಓದುತ್ತಿದ್ದಾಳೆ. ಅಪರಿಚಿತ, ಜಾಗರೂಕರಾಗಿರಿ. ಯಶಸ್ಸು ಶತ್ರುಗಳನ್ನು ಆಕರ್ಷಿಸುತ್ತದೆ. ಮೈಥಿಲಿ ಕೀಬೋರ್ಡ್ ಕ್ಲೋಸ್ ಮಾಡಿ ರಾಘವ್ ಇದ್ದಲ್ಲಿ ಹೋಗ್ತಾಳೆ. ರಾಘವ್, ನಾಳೆಯಿಂದ ಸೆಕ್ಯೂರಿಟಿ ಟೈಟ್ ಮಾಡಬೇಕು. ಏನಾದರೂ ಅನುಮಾನ? ಇಲ್ಲ, ಆದರೆ ಮನಸ್ಸು ಹೇಳ್ತಿದೆ. ಓಕೆ ಹೇಳ್ತಾನೆ ರಾಘವ್. ಪ್ರಿಯಾ ಹಾಸ್ಪಿಟಲ್ ರೂಮ್ನಲ್ಲಿ ಕಿಟಕಿ ಹತ್ತಿರ ನಿಂತಿದ್ದಾಳೆ. ನಗರದ ಲೈಟ್ಗಳನ್ನು ನೋಡ್ತಾ, ಈ ಸಲ ನಾನು ಸೋಲಲ್ಲ. ಮೊಬೈಲ್ನಲ್ಲಿ ಒಂದೇ ಮೆಸೇಜ್ ಟೈಪ್ ಮಾಡ್ತಾಳೆ. ಪ್ರೊಸೀಡ್ ವರ್ಕ್ ಕಳುಹಿಸಿ ಆಳವಾಗಿ ಉಸಿರು ಬಿಡ್ತಾಳೆ. ಹೊರಗೆ ಗುಡುಗು ಮಳೆ ಬೀಳೋಕೆ ಶುರು. ಈ ಮಳೆ ಒಬ್ಬರ ಖುಷಿಗೆ ಇನ್ನೊಬ್ಬರ ಯುದ್ಧದ ಆರಂಭ. ಮಳೆ ಜೋರಾಗಿ ಸುರಿಯುತ್ತಿದ್ದ ರಾತ್ರಿ. ಮೈಥಿಲಿ ಕಿಟಕಿ ಹತ್ತಿರ ನಿಂತು ಹೊರಗೆ ನೋಡ್ತಾಳೆ. ಹನಿಗಳು ಗಾಜಿನ ಮೇಲೆ ಜಾರ್ತಾ ಇದ್ದರೂ ಅವಳ ಮನಸ್ಸು ಮಾತ್ರ ಸ್ಥಿರ. ರಾಘವ್ ಹತ್ತಿರ ಬಂದು ನಿಂತು, ಇಷ್ಟು ದಿನಗಳಲ್ಲಿ ನಿನ್ನ ಕಣ್ಣುಗಳಲ್ಲಿ ಭಯ ಕಾಣಿಸಿಲ್ಲ. ಭಯ ಈಗ ಕೋಪವಾಗಿ ಬದಲಾಗಿದೆ. ಕೋಪ ಒಳ್ಳೆಯದಲ್ಲ, ಸರಿ, ಆದರೆ ಸತ್ಯಕ್ಕೆ ನಿಲ್ಲೋ ಧೈರ್ಯ ಕೊಡುತ್ತದೆ. ಮರುದಿನ ಬೆಳಿಗ್ಗೆ ಆಫೀಸ್ಗೆ ಬಂದಾಗಲೇ ಗೊಂದಲ. ಹೊರಗೆ ಮೀಡಿಯಾದವರು, ಒಳಗೆ ಲೀಗಲ್ ಟೀಮ್ ಗಂಭೀರ. ಅರುಂಧತಿ ಅವರು ಹೇಳ್ತಾರೆ, ಪ್ರಿಯಾ ಕಂಪೆನಿ ಪ್ರಾಜೆಕ್ಟ್ ಫ್ರಾಡ್ ಅಂತ ಕೇಸ್ ಫೈಲ್ ಮಾಡಿದ್ದಾಳೆ. ಮೈಥಿಲಿ ಕುರ್ಚಿಯಿಂದ ಎದ್ದು ನಿಂತು, ನಾವು ಕೂಡ ರೆಡಿ. ಇವತ್ತೇ ಪ್ರೆಸ್ ಮೀಟ್ ಮಾಡೋಣ. ರಾಘವ್ ಕಣ್ಣು ದೊಡ್ಡದು ಮಾಡಿ, ಇವತ್ತೇ? ಹೌದು, ಸತ್ಯ ಕಾಯಲ್ಲ. ಪ್ರೆಸ್ ಮೀಟ್. ಮೈಥಿಲಿ ಸ್ಟೇಜ್ ಮೇಲೆ ನಿಂತಾಗ ಕ್ಯಾಮರಾ ಫ್ಲ್ಯಾಶ್. ಎಲ್ಲರ ಗಮನ ಅವಳ ಮೇಲೆ. ನಮ್ಮ ಮೇಲೆ ಆರೋಪ ಬಂದಿವೆ, ನಾವು ಓಡಲ್ಲ, ಉತ್ತರ ಕೊಡ್ತೀವಿ. ಸ್ಕ್ರೀನ್ನಲ್ಲಿ ಡಾಕ್ಯುಮೆಂಟ್ಸ್, ಟೈಮ್ಲೈನ್, ಮೇಲ್ ಟ್ರೇಲ್, ಸ್ವಿಟ್ಜರ್ಲ್ಯಾಂಡ್ ಕಾಂಟ್ರಾಕ್ಟ್ ಎಲ್ಲ ತೋರಿಸಿ, ಈ ಪ್ರಾಜೆಕ್ಟ್ ಲೀಗಲ್, ಟ್ರಾನ್ಸ್ಪರೆಂಟ್, ಯಾವುದೇ ಬ್ಯಾಕ್ ಡೋರ್ ಇಲ್ಲ. ಒಬ್ಬ ಜರ್ನಲಿಸ್ಟ್ ಕೇಳ್ತಾನೆ, ಪ್ರಿಯಾ ಮೇಡಮ್ ಹೇಳ್ತಾರೆ,
ನೀವು ಅವರ ಅವಕಾಶ ಕಸಿದುಕೊಂಡಿದ್ದೀರಂತೆ. ಮೈಥಿಲಿ ನೇರವಾಗಿ ನೋಡ್ತಾಳೆ. ಅವಕಾಶ ಯಾರದ್ದೂ ಅಲ್ಲ, ಅರ್ಹತೆಯದ್ದು. ಹಾಲ್ನಲ್ಲಿ ಸೈಲೆನ್ಸ್, ನಂತರ ಚಪ್ಪಾಳೆ. ಇತ ಹಾಸ್ಪಿಟಲ್ನಲ್ಲಿ ಟಿವಿಯಲ್ಲಿ ಲೈವ್ ನೋಡ್ತಿದ್ದ ಪ್ರಿಯಾ ಮುಖ ಬಿಳುಪು, ಕಣ್ಣುಗಳಲ್ಲಿ ಸೋಲು. ಅವಳು ಕೆಲಸ ಕೊಟ್ಟ ವ್ಯಕ್ತಿಗೆ ಕಾಲ್ ಮಾಡ್ತಾಳೆ. ಇದು ಟ್ರಿಕ್ ಕೆಲಸ ಮಾಡಲ್ಲ. ಅತ್ತಿಂದ ಉತ್ತರ. ನಾನು ಹೇಳಿದ್ನಲ್ಲ, ಅವಳು ಬಲಿಷ್ಠ. ಪ್ರಿಯಾ ಫೋನ್ ಕಟ್ ಮಾಡ್ತಾಳೆ. ಸಂಜೆ ಮೈಥಿಲಿ ಮನೆಗೆ ವಾಪಸ್. ದೇವಿ ದೀಪ ಹಚ್ಚಿ ಆರತಿ ಮಾಡ್ತಾಳೆ. ಎಲ್ಲ ಓಕೆ ಆಯ್ತಾ? ಹೌದು ಚಿಕ್ಕಮ್ಮ. ಪ್ರಿಯಾ? ಮೈಥಿಲಿ ಕ್ಷಣ ಮೌನ. ಶಂಕರಪ್ಪ ನಿಧಾನವಾಗಿ, ನೋಡು ಮಗಳೇ, ಸತ್ಯಕ್ಕೆ ತಡ ಆಗಬಹುದು, ಸೋಲು ಆಗಲ್ಲ. ಮೈಥಿಲಿ ಅವರ ಕೈ ಹಿಡಿದು ನಗ್ತಾಳೆ. ನೆಕ್ಸ್ಟ್ ಡೇ ಪ್ರಿಯಾಳಿಗೆ ಡಿಸ್ಚಾರ್ಜ್ ಮಾಡ್ತಾರೆ. ಅವಳು ನೇರವಾಗಿ ಮೈಥಿಲಿ ಮನೆಗೆ ಹೋಗಿ ತನ್ನ ಕೋಪ ಎಲ್ಲ ಹೊರಗೆ ಹಾಕ್ತಾಳೆ. ಎಲ್ಲರೂ ಅವಳ ಮಾತನ್ನು ಕೇಳ್ತಾ ಇದ್ದರು. ನನ್ನ ಬದುಕಿಗೆ, ನನ್ನ ಕನಸಿಗೆ ಅಡ್ಡ ಬಂದಿದ್ದೀಯ ನೀನು. ಯಾಕೆ? ನಾನೇನು ಮಾಡಿದ್ದೆ ನಿಂಗೆ? ಈಗ ನನ್ನ ಅಪ್ಪ ಅಮ್ಮನೂ ದೂರ ಮಾಡಿದ್ದೀಯ ನನ್ನಿಂದ ಅಂತ ಹೇಳ್ತಾಳೆ ಪ್ರಿಯಾ. ಆಗ ದೇವಿ ಮುಂದೆ ಬಂದು ಪ್ರಿಯಾನ ಕೆನ್ನೆಗೆ ಬಾರಿಸ್ತಾಳೆ. ಯಾಕೆ ಮಮ್ಮಿ, ನೀವು ನನ್ನ ಅವಳ ಮುಂದೆ ಹೀಯಾಳಿಸ್ತೀರಾ? ಅವಳನ್ನು ಕಂಡ್ರೆ ಆಗದವರು ಈಗ ಅವಳ ಹಿಂದೆನೇ ಹೋಗಿದ್ದೀರಾ? ಅವಳು ಈಗ ಕೋಟ್ಯಾಧೀಶೆ ಅಂತನಾ? ಆಯಿತು ಬಿಡಿ, ಎಷ್ಟಾದರೂ ದುಡ್ಡಿಗೆ ಬೆಲೆ ಕೊಡೋರು ಅಲ್ವಾ ನೀವು ಅಂತ ಅಳ್ತಾ ಹೇಳ್ತಾಳೆ. ಆಗ ದೇವಿಯವರು, ಮುಚ್ಚೆ ಬಾಯಿ, ನೀನು ಒಬ್ಳು ಮಗಳ. ನಿನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ. ಒಂದು ಕೆಲಸ ಮಾಡಿಸದೆ ರಾಣಿ ಹಾಗೆ ಬೆಳೆಸಿದೆ. ನೀನು ಕೇಳಿದಾಗೆಲ್ಲ ದುಡ್ಡು ಕೊಟ್ಟೆ. ನಿನ್ನ ಆಸೆಗಳಿಗೆ ಎಲ್ಲ ಸಪೋರ್ಟ್ ಮಾಡಿದೆ. ಆದರೆ ನೀನು ಏನು ಮಾಡಿದೆ? ಅಮ್ಮ ಅಂತ ಚೂರಾದರೂ ಪ್ರೀತಿ ಇದೆಯಾ ನಿಂಗೆ? ಹಾಸ್ಪಿಟಲ್ನಲ್ಲಿ ಇದ್ದಾಗ ಒಂದು ದಿನ ನೋಡೋಕೆ ಬಂದಿದ್ದೀಯಾ ನೀನು? ನಿಂಗೆ ನಿನ್ನ ಖುಷಿನೇ ಮುಖ್ಯ. ಸ್ವಾರ್ಥಿ ನೀನು. ಸ್ವಾರ್ಥಿ ಇರು ಪರವಾಗಿಲ್ಲ, ಆದರೆ ಅಮ್ಮ ಅನ್ನೋ ಮಮಕಾರನೂ ಇಲ್ಲ ನಿಂಗೆ. ಮೈತುಗೆ ಒಂದು ಚೂರು ಪ್ರೀತಿ ಕೊಟ್ಟಿಲ್ಲ ನಾನು. ಆದರೂ ಅವಳು ಅಷ್ಟು ದೊಡ್ಡ ಕಂಪನಿ ಜವಾಬ್ದಾರಿ ಇದ್ದರೂ ಅವಳು ನನ್ನ ನೋಡೋಕೆ ಎಲ್ಲ ಬಿಟ್ಟು ಓಡಿ ಬಂದಿದ್ದಾಳೆ. ನಾನು ಅವಳಿಗೆ ಕೊಟ್ಟಿರೋ ಕಾಟಕ್ಕೆ ಬೇರೆ ಯಾರೇ ಆಗಿದ್ರೂ ನನ್ನ ಕಡೆ ತಿರುಗಿಯೂ ನೋಡ್ತಾ ಇರಲಿಲ್ಲ. ಅವಳು ಕಣ್ರೆಪ್ಪೆ ಕಾಪಾಡೋ ಹಾಗೆ ಕಾಪಾಡಿ ಬದುಕು ಕೊಟ್ಲು. ನಾನಿವತ್ತು ಬದುಕಿದ್ದೀನಿ ಅಂದರೆ ಅದು ಅವಳಿಂದ. ಬರೀ ದುಡ್ಡು ದುಡ್ಡು ಅಂತ ಮೆರೀತಿದ್ದವಳ ನನ್ನ ಕಣ್ಣು ತೆರೆಸಿದ ದೇವರು. ದುಡ್ಡಿನ ಹಿಂದೆ ಹೋದರೆ ಮನುಷ್ಯತ್ವ ಕಳ್ಕೊತೀವಿ, ಆದರೆ ದುಡ್ಡಿಗಿಂತ ಮನುಷ್ಯತ್ವ ಮುಖ್ಯ ಅಂತ ಅರ್ಥ ಆಯಿತು ಈಗ. ನೀನು ಬದಲಾಗು, ದುಡ್ಡೇ ಮುಖ್ಯ ಅಂತ ಅನ್ಕೋಬೇಡ ಹೇಳ್ತಾರೆ. ಆಗ ಪ್ರಿಯಾ ಹೇಳ್ತಾಳೆ, ದುಡ್ಡು ಮುಖ್ಯ ಅಲ್ಲ ಅಂತ ಹೇಳ್ತೀಯಲ್ಲ, ಮತ್ತೆ ಯಾಕೆ ಅವತ್ತು ದುಡ್ಡು ಕೇಳಿದ್ದೆ ಹಾಸ್ಪಿಟಲ್ನಲ್ಲಿ ಇದ್ದಾಗ? ಹೇಳ್ತಾಳೆ, ದುಡ್ಡು ಮಾನವೀಯತೆಗಿಂತ ಹೆಚ್ಚಲ್ಲ. ಎಷ್ಟು ಕೋಟಿ ಇದ್ರೂ ಮಾನವೀಯತೆ ಮುಖ್ಯ. ಮೈತು ಮತ್ತೆ ಅವಳ ಗಂಡನ ಮನೆಯವರ ಹತ್ರ ಕೋಟಿ ಇದೆ. ದುಡ್ಡಿದೆ ಅಂತ ಅಹಂಕಾರ ಇಲ್ಲ ಅವರಿಗೆ. ಹಾಸ್ಪಿಟಲ್ನಲ್ಲಿ ನನ್ನ ಜೊತೆನೇ ಇದ್ರು ಎಲ್ರು. ದುಡ್ಡು ನಾಳೆನೂ ಸಂಪಾದಿಸಬಹುದು, ಆದರೆ ಜೀವ ಹೋದರೆ ಮತ್ತೆ ಬರುತ್ತಾ ಅಂತ ಕೇಳ್ತಾಳೆ ದೇವಿ. ನಿಂಗೆ ಅಮ್ಮನ ಜೀವಕ್ಕಿಂತ ನಿನ್ನ ಖುಷಿ, ದುಡ್ಡೇ ಮುಖ್ಯ ಆಯಿತು. ಪ್ರಿಯಾ ಮೌನ ಆಗ್ತಾಳೆ. ಮೈಥಿಲಿ ಕಷ್ಟಪಟ್ಟು ಸಾಧನೆ ಮಾಡಿದ್ದಾಳೆ, ಅದನ್ನು ಹಾಳು ಮಾಡೋಕೆ ನೋಡಿದೆ. ಕಷ್ಟಪಡದೆ ಸಿಗಬೇಕು ಅಂತ ಬಯಸಬಾರ್ದು. ಆಗ ಪ್ರಿಯಾ, ಇದನ್ನು ನೀನು ಈಗ ಹೇಳ್ತಾ ಇದ್ದೀಯಾ? ಮೊದಲೆಲ್ಲ ನನಗೆ ಕೆಟ್ಟದೇ ಹೇಳಿಕೊಟ್ಟಿರೋದಾ ಹಾಗಾದರೆ? ಕೆಲಸ ಮಾಡಬಾರ್ದು, ಕೂತ್ಕೊಂಡು ತಿನ್ನಬೇಕು ಅಂತ ನೀನೇ ಹೇಳಿಕೊಟ್ಟಿರೋದು ಹೇಳ್ತಾಳೆ. ಶಂಕರಪ್ಪ ಶಾಕ್ ಆಗಿ, ನಿನ್ನ ಮಗಳ ಭವಿಷ್ಯ ನೀನೇ ಹಾಳು ಮಾಡಿಬಿಟ್ಟೆ ಅಲ್ಲೇ ಮನೆ ಹಾಳಿ ಅಂತ ಬೈತಾನೆ. ಹೌದು ರೀ, ನಾನೇ ಹಾಳು ಮಾಡಿಬಿಟ್ಟೆ, ಅದಕ್ಕೆ ಈಗ ಬೈತಾ ಇರೋದು. ಅವಳಿಗೆ ಯಾಕೆ ಬೈತೀಯಾ? ನಿಂಗೆ ಬೈಬೇಕು ಹೇಳ್ತಾನೆ. ಪ್ರಿಯಾ, ಇನ್ನಾದರೂ ಸರಿಯಾಗಿ ಇರು, ಎಲ್ಲರ ಜೊತೆ ಹೊಂದಿಕೊಂಡು ಸುಖವಾಗಿ ಇರು ಹೇಳ್ತಾಳೆ ದೇವಿ. ಪ್ರಿಯಾ ಹೇಳ್ತಾಳೆ, ನೀವು ಖುಷಿಯಾಗಿರಿ, ನಾನು ನನ್ನ ಪಾಡಿಗೆ ಇರ್ತೀನಿ, ಯಾರೂ ನನ್ನ ದಾರಿಗೆ ಅಡ್ಡ ಬರಬೇಡಿ. ಮೈಥಿಲಿ, ಎಸ್ಪೆಷಲಿ ನಿಂಗೆ ವಾರ್ನಿಂಗ್. ಆಗ ಮೈಥಿಲಿ ಹೇಳ್ತಾಳೆ, ನಾನು ನಿನ್ನ ದಾರಿಗೆ ಯಾವತ್ತೂ ಅಡ್ಡ ಬಂದಿಲ್ಲ, ಬರೋದೂ ಇಲ್ಲ. ದುರಾಸೆ ಬಿಟ್ಟು ಬಿಡು, ಇದ್ದದ್ರಲ್ಲಿ ತೃಪ್ತಿಪಟ್ಟು ಕಷ್ಟಪಟ್ಟು ಗೆಲ್ಲೋಕೆ ನೋಡು ಹೇಳ್ತಾಳೆ. ಥ್ಯಾಂಕ್ಸ್ ಎಲ್ಲರಿಗೂ. ಇನ್ನು ನಾನು ಇಲ್ಲಿ ಬರೋದೂ ಇಲ್ಲ, ನೀವು ನನ್ನ ನೋಡಲಿಕ್ಕೆ ಬರಬೇಡಿ ಹೇಳಿ ತಿರುಗಿ ನೋಡದೆ ಹೋಗ್ತಾಳೆ ಪ್ರಿಯಾ. ಕೆಲ ದಿನಗಳ ನಂತರ ರಾಘವ್ ಕಂಪನಿ ಬೆಸ್ಟ್ ಬಿಸ್ನೆಸ್ ಅವಾರ್ಡ್ಗೆ ಕ್ವಾಲಿಫೈ ಆಗುತ್ತೆ.
ಅವಾರ್ಡ್ ಫಂಕ್ಷನ್ಗೆ ಇನ್ವೈಟ್ ಮೇಲ್ ಬಂದಿರುತ್ತೆ. ಮೈಥಿಲಿ ಖುಷಿಗೆ ಪಾರವೇ ಇರಲಿಲ್ಲ. ಅರುಂಧತಿ ಅವರು ತನ್ನ ಗಂಡನ ಫೋಟೋದ ಮುಂದೆ ನಿಂತು, ನಿಮ್ಮ ಕನಸು ನನಸಾಗಿದೆ ರೀ, ನಮ್ಮ ಕಂಪನಿ ನಂಬರ್ 1 ಪ್ಲೇಸ್ಗೆ ತಂದಿದ್ದಾಳೆ ನಮ್ಮ ಸೊಸೆ ಅಂತ ಆನಂದ ಬಾಷ್ಪ ಹಾಕ್ತಾರೆ. ಶಂಕರಪ್ಪನಿಗೆ ಹೊಲ ಮನೆ ಎಲ್ಲ ಪರ್ಚೇಸ್ ಮಾಡಿ ಅವರನ್ನು ಆವಾಗ ನೋಡ್ಕೊಂಡು ಬರ್ತಾ, ಹಾಗೆ ಮನೆ ಕೆಲಸಕ್ಕೆ ಆಳನ್ನು ಇಟ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಳು. ಟಿವಿಯಲ್ಲಿ ಮೈಥಿಲಿ ರಾಘವ್ ಅವರ ನ್ಯೂಸ್ ನೋಡಿ ದೇವಿ ಶಂಕರಪ್ಪನಿಗೆ ಹೇಳ್ತಾಳೆ, ಹೌದಾ ಹೇಳಿ ಖುಷಿಪಟ್ಟು ತಾನೇ ಬೆಳೆದ ಬಾಳೆಗೊನೆ, ಹಣ್ಣು ಹಂಪಲು, ತರಕಾರಿ, ಎಳನೀರು ಎಲ್ಲ ಕಾರಿನಲ್ಲಿ ಹಾಕಿ ಮಗಳ ಮನೆಗೆ ಹೊರಟೇ ಬಿಟ್ಟರು. ಅರುಂಧತಿ ಅವರು ಶಂಕರಪ್ಪ ಅವರಿಗೆ ಕಾಲ್ ಮಾಡ್ತಾರೆ. ಅರುಂಧತಿ ಅವರು ಹೇಳುವ ಮೊದಲೇ, ಗೊತ್ತಾಯಿತು ಅಮ್ಮವರೇ, ನಾವು ಬರ್ತಾ ಇದ್ದೀವಿ ಮನೆಗೆ ಹೇಳ್ತಾನೆ. ಹೌದಾ, ಒಳ್ಳೆಯದಾಯಿತು, ಬೇಗ ಬನ್ನಿ. ಮೈಥಿಲಿ ಮನೆಗೆ ಬರುವಾಗ ಅವಳಿಗೆ ಹೂವಿನ ಅಭಿಷೇಕ ಮಾಡಬೇಕು ಹೇಳ್ತಾರೆ ಅರುಂಧತಿ ಅವರು. ಶಂಕರಪ್ಪನಿಗೆ ತುಂಬ ಖುಷಿಯಾಗಿ ಕಣ್ಣಂಚಲ್ಲಿ ನೀರು ಬರುತ್ತೆ. ಮನೆಗೆ ತಲುಪಿದಾಗ ಅರುಂಧತಿ ಅವರು ಮನೆನ ಹೂಗಳಿಂದ ಅಲಂಕರಿಸಿ ಮೈಥಿಲಿ ಹೂವಿನ ಮೇಲೆ ನಡ್ಕೊಂಡು ಬರೋ ಹಾಗೆ ಸಿಂಗರಿಸಿದ್ದರು. ಮೈಥಿಲಿ ಮತ್ತು ರಾಘವ್ ಪ್ರೆಸ್ ಮೀಟ್ ಮುಗಿಸಿ ಮನೆಗೆ ಬಂದಾಗ ಸರ್ಪ್ರೈಸ್, ಅವರ ಕಾರ್ ಗೇಟ್ ಒಳಗೆ ಬಂದಾಗಲೇ ಹೂವಿನ ಮಳೆ ಶುರು ಆಗುತ್ತೆ. ಕಾರ್ ಪಾರ್ಕಿಂದ ಹೂವನ್ನು ನೆಲದ ಮೇಲೆ ಹಾಸಲಾಗಿತ್ತು. ಮೈಥಿಲಿಗೆ ತುಂಬ ಖುಷಿಯಾಗುತ್ತೆ. ಹೂವಿನ ಮಳೆ ಜೊತೆಗೆ ರಾಘವ್ ಮೈಥಿಲಿ ಒಳಗೆ ಹೋದಾಗ ಹೂವಿನ ಅಭಿಷೇಕವೇ ಆಗುತ್ತೆ. ಅವರ ಸಂಭ್ರಮ ಸಡಗರ ನೋಡಲು 2 ಕಣ್ಣು ಸಾಲದು. ಮೈಥಿಲಿ ಎಲ್ಲರನ್ನೂ ಅಪ್ಪಿ ಹಿಡಿದು ಆನಂದ ಬಾಷ್ಪ ಹಾಕ್ತಾಳೆ. ಪ್ರಿಯಾ ಇದನ್ನೆಲ್ಲ ಟಿವಿಯಲ್ಲಿ ನೋಡಿ ಕಣ್ಣೀರು ಹಾಕ್ತಾಳೆ. ಅವಳ ಹೊಟ್ಟೆ ಕಿಚ್ಚು ಅವಳಿಗೆ ಮುಳುವಾಗಿತ್ತು. ಬಿಸ್ನೆಸ್ ಲಾಸ್ ಆಗಿ ಏನೂ ಇಲ್ಲದ ಪರಿಸ್ಥಿತಿಗೆ ಬಂದು ನಿಂತಿದ್ದಳು. ಬಾಡಿಗೆ ಮನೆಯಲ್ಲಿ ಇದ್ದು ತಾನು ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರ್ತಾಳೆ. ಮೈಥಿಲಿಗಿಂತ ದೊಡ್ಡದಾಗಿ ಬೆಳಿಬೇಕು ಅನ್ನೋ ಹಠಕ್ಕೆ ಬಿದ್ದು ಇರೋ ಬರೋ ಆಸ್ತಿ ದುಡ್ಡು ಎಲ್ಲ ಕಳ್ಕೊಂಡ್ಬಿಟ್ಲು. ಇವಳ ಈ ವರ್ತನೆಯಿಂದ ಎಲ್ಲ ಕಳ್ಕೊಂಡ ಗಂಡ ಇವಳನ್ನು ಬಿಟ್ಟು ತನ್ನ ಪಾಡಿಗೆ ಅಪ್ಪ ಅಮ್ಮನ ಜೊತೆ ಇದ್ದಾನೆ. ಪ್ರಿಯಾನಿಗೆ ಯಾರೂ ಇಲ್ಲದೆ ಒಬ್ಬಂಟಿ ಜೀವನ ನಡೆಸ್ತಾ ಇದ್ದಾಳೆ. ಬೇರೆಯವರಿಗೆ ಕೆಟ್ಟದು ಬಯಸಿದರೆ ತಮಗೆ ಕೆಟ್ಟದು ಆಗುತ್ತೆ ಅನ್ನೋದು ಈಗ ಅರ್ಥ ಆಗಿದೆ ಪ್ರಿಯಾನಿಗೆ. ಕೆಲವು ದಿನಗಳ ನಂತರ ಅವಾರ್ಡ್ ಫಂಕ್ಷನ್. ಬೆಸ್ಟ್ ಬಿಸ್ನೆಸ್ ಐಕಾನ್ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸೆಸ್ ರಾಘವ್ ರಾವ್ ಸ್ಟೇಜ್ ಮೇಲೆ ನಿಂತು ಮೈಥಿಲಿ ಮಾತಾಡ್ತಾಳೆ. ಈ ಅವಾರ್ಡ್ ನನ್ನ ಒಬ್ಬಳದ್ದು ಅಲ್ಲ, ನನ್ನ ಕುಟುಂಬದ್ದು, ನನ್ನ ತಂಡದ್ದು ಮತ್ತು ನನಗೆ ನೋವು ಕೊಟ್ಟವರಿಗೂ. ಅವರು ಇಲ್ಲದಿದ್ದರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ. ರಾಘವ್ ಕಣ್ಣಲ್ಲಿ ಹೆಮ್ಮೆ, ಅರುಂಧತಿ ಕಣ್ಣಲ್ಲಿ ಕಣ್ಣೀರು. ಶಂಕರಪ್ಪ ಮತ್ತು ದೇವಿ ಕೈ ಜೋಡಿಸಿ ಆನಂದ ಬಾಷ್ಪ ಹಾಕ್ತಾರೆ. ಇತ್ತ ಪ್ರಿಯಾ ಟಿವಿ ಮುಂದೆ ಕುಳಿತು ನೋಡ್ತಾಳೆ. ಅವಾರ್ಡ್ ಚಪ್ಪಾಳೆ. ಟಿವಿ ಆಫ್ ಮಾಡಿ ಕಿಟಕಿ ಹತ್ತಿರ ಹೋಗ್ತಾಳೆ. ನಿಶಬ್ದ. ಮೊದಲ ಬಾರಿ ಅವಳಿಗೆ ಅರ್ಥ ಆಗುತ್ತೆ, ನಾನು ಸೋತದ್ದು ಅವಳಿಂದಲ್ಲ ನನ್ನಿಂದ ಅಂತ. ರಾತ್ರಿ ಮೈಥಿಲಿ ರೂಮ್ನಲ್ಲಿ ಅವಾರ್ಡ್ ಟೇಬಲ್ ಮೇಲೆ ಇಟ್ಟುಕೊಂಡು ನೋಡ್ತಾಳೆ. ರಾಘವ್ ಕೇಳ್ತಾನೆ, ಇನ್ನು ಏನು? ಇನ್ನು ಶಾಂತಿ ಅಷ್ಟೇ. ಹೌದು, ಗೆಲುವಿನ ನಂತರ ಬೇಕಿರೋದು ಅದೇ. ಲೈಟ್ ಆಫ್. ಹೊರಗೆ ಚಂದ್ರ ಪ್ರಕಾಶಮಾನವಾಗಿ ಮೈಥಿಲಿಯ ಗೆಲುವನ್ನು ಸಂಭ್ರಮಿಸಿದಂತೆ ಮಿನುಗುತ್ತಿದ್ದ. ಕೆಲವರು ಸೋಲಿನಿಂದ ಕಲಿತರು, ಕೆಲವರು ನೋವಿನಿಂದ ಬೆಳೆದರು. ಆದರೆ ಮೈಥಿಲಿ ಎಲ್ಲರಿಂದಲೂ ತನ್ನದೇ ದಾರಿಯಲ್ಲಿ ನಿಂತಳು. ಕತೆ ಮುಗಿಯಿತು. ಇಷ್ಟು ದಿನ ಈ ಕತೆಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಕತೆ ಹೇಗಿತ್ತೆಂದು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.